ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈಭವ್ ಸೂರ್ಯವಂಶಿ ಆರ್ಭಟಕ್ಕೆ ಶ್ರೀಲಂಕಾದ ಬೌಲರ್ಸ್ ಗಳ ದಂಗಾದರು. ಹೌದು ಸ್ನೇಹಿತರೆ, ಇನ್ನು ಶ್ರೀಲಂಕಾದ ಮೈನ್ ತಂಡದ ನಾಯಕ ಆಗಿರುವಂತ ಸೆಣಕನೇ ನೀಡಿದರು ಬೆಂಕಿ ಹೇಳಿಕೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಶ್ರೀಲಂಕಾ ಎ ವಿರುದ್ಧ ಅಬ್ಬರಿಸಿ ಬೊಬ್ಬರಿದಿದ್ದಾರೆ, ಶತಕ ಕೂಡ ಬಾರಿಸಿದ್ದಾರೆ. ಹೇಗಿತ್ತು ವೈಭವ್ ಅವರ ಆಟ ಮತ್ತು ಹೇಗಿತ್ತು ಅವರ ಆರ್ಭಟ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಇಷ್ಟು ದಿನ IPL ಅಲ್ಲಿ ಅಬ್ಬರಿಸಿದಂತ ವೈಭವ್ ಸೂರ್ಯವಂಶಿ ಅವರು ಇದೀಗ ODI ನಲ್ಲಿ ತಮ್ಮ ಆಟ ಆದ್ರೆ ತೋರಿಸ್ತಾ ಇದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅವರು 50 ಓವರ್ಗಳಲ್ಲೂ ಕೂಡ T20 ಪರ್ಫಾರ್ಮೆನ್ಸ್ ಆದ್ರೆ ಮಾಡ್ತಾ ಇದ್ದಾರೆ. ಇನ್ನು ಅಫ್ಘಾನಿಸ್ತಾನ ಎ, ನಮ್ಮ ಭಾರತ ಎ ಮತ್ತು ಶ್ರೀಲಂಕಾ ಎ, ಈ ಮೂರು ತಂಡಗಳ ನಡುವೆ ಟ್ರೀ ಸೀರೀಸ್ ಆದ್ರೆ ಆಯೋಜಿಸಲಾಗಿದೆ ICC ಕಡೆಯಿಂದ. ಹೌದು ಸ್ನೇಹಿತರೆ, ಇದು ಬಂದ್ಬಿಟ್ಟು ಯಂಗ್ಸ್ಟರ್ ಗಳಿಗೆ ಅಂತ ಹೇಳಿ ಅಂತಾನೆ ಹೇಳ್ಬೋದು ಮತ್ತು ಅಂಡರ್ ರೇಟೆಡ್ ಪ್ಲೇಯರ್ ಗಳನ್ನ ತಂದು ಇಲ್ಲಿ ಆದ್ರೆ ಆಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ವೈಭವ್ ಸೂರ್ಯವಂಶಿ ಅಂತೂ ಧ್ವಂಸ ಆದ್ರೆ ಮಾಡಿದ್ದಾರೆ ಮೂರನೇ ಪಂದ್ಯದಲ್ಲಿ. ಇನ್ನು ನಮ್ಮ ಭಾರತ ತಂಡ ಬಂದ್ಬಿಟ್ಟು 2 ಪಂದ್ಯಗಳನ್ನಾದ್ರೆ ಆಡಿದೆ ಮತ್ತು ಮೂರನೇ ಪಂದ್ಯ ಶ್ರೀಲಂಕಾ ವಿರುದ್ಧನೂ ಕೂಡ ಆಡಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ವೈಭವ್ ಸೂರ್ಯವಂಶಿ ಅವರು ಕೇವಲ 14 ರನ್ ಆದ್ರೆ ಆಡ್ತಾರೆ. ಆದ್ರೆ ಆ ಪಂದ್ಯದಲ್ಲೂ ಕೂಡ ನಮ್ಮ ಭಾರತ ತಂಡ ಸೋಲುವ ಪಂದ್ಯವನ್ನಾದ್ರೆ ಗೆದ್ದಿತ್ತು ಅಂತಾನೆ ಹೇಳ್ಬೋದು. ಇನ್ನೊಂದೇನಂತಂದ್ರೆ ಎಸ್ಪೆಷಲಿ ನಾವು ಮಾತಾಡ್ಬೇಕಾಗಿರೋದು ವೈಭವ್ ಸೂರ್ಯವಂಶಿ ಅವರ T20 ಶೈಲಿಯ ಬ್ಯಾಟಿಂಗ್, ಅದನ್ನ ಕಂಟಿನ್ಯೂ ಮಾಡ್ತಾರೆ ಅಫ್ಘಾನಿಸ್ತಾನ ಎ ವಿರುದ್ಧ. ಹೌದು ಸ್ನೇಹಿತರೆ, ಇನ್ನು ಎರಡನೇ ಪಂದ್ಯದಲ್ಲಿ ಅಬ್ಬರಿಸುತ್ತಾರೆ ವೈಭವ್ ಸೂರ್ಯವಂಶಿ ಅವರು. ಎರಡನೇ ಪಂದ್ಯದಲ್ಲಿ 44 ರನ್ ಆದ್ರೆ ಆಡ್ತಾರೆ ಕೇವಲ 22 ಬಾಲ್ ಅಲ್ಲಿ. ಇನ್ನು 200 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ODI ನಲ್ಲಿ. ಹೌದು ಸ್ನೇಹಿತರೆ, ವೈಭವ್ ಸೂರ್ಯವಂಶಿ ಅವರು ಇನ್ನು ಕೇವಲ 6 ರನ್ ಮಾತ್ರ ಬಾಕಿ ಇರುವಾಗಲೇ ಔಟ್ ಆಗ್ತಾರೆ ಅಂತ ಹೇಳ್ಬೋದು. ಇನ್ನು ಅಫ್ಘಾನಿಸ್ತಾನ ವಿರುದ್ಧ ವೈಭವ್ ಸೂರ್ಯವಂಶಿ ಏನಾದ್ರೂ 6 ರನ್ ಕಲೆ ಹಾಕಿದ್ರು ಅಂತಂದ್ರೆ 50 ರನ್ ಕೂಡ ಪೂರ್ಣಗೊಳಿಸ್ತಾ ಇದ್ರ ಅಂತಾನೆ ಹೇಳ್ಬೋದು. ಆದ್ರೆ ವೈಭವ್ ಸೂರ್ಯವಂಶಿ ಅವರು ಅರ್ಧ ಶತಕ ವಂಚಿತರಾಗ್ತಾರೆ ಅಂತಾನೆ ಹೇಳ್ಬೋದು ಎರಡನೇ ಪಂದ್ಯದಲ್ಲಿ. ಆದ್ರೆ ಮೂರನೇ ಪಂದ್ಯದಲ್ಲಿ ಶ್ರೀಲಂಕಾ ಎ ವಿರುದ್ಧ ಅಬ್ಬರಿಸಿ ಬೊಬ್ಬರಿದಿದ್ದಾರೆ. ಹೌದು ಸ್ನೇಹಿತರೆ, ಬರೋಬ್ಬರಿ 67 ಬಾಲ್ಗಳಲ್ಲಿ 144 ರನ್ ಆದ್ರೆ ಚಚ್ಚಿ ಬಿಸಾಕಿದ್ದಾರೆ. 214 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ಇದರಲ್ಲಿ 13 6 ಮತ್ತು 9 4 ಗಳ ಮೂಲಕ ಧ್ವಂಸ ಆದ್ರೆ ಮಾಡಿದರು ಶ್ರೀಲಂಕಾ ಎ ಬೌಲರ್ ಗಳನ್ನ. ಹೌದು ಸ್ನೇಹಿತರೆ, ಇನ್ನು ವೈಭವ್ ಸೂರ್ಯವಂಶಿ ಅಂತೂ ODI ನಲ್ಲಿ ಯಾವ ತರ ಆಡ್ತಾ ಇದ್ದಾರೆ ಅಂತಂದ್ರೆ ನೆಕ್ಸ್ಟ್ ರೋಹಿತ್ ಶರ್ಮಾ ಜಾಗದಲ್ಲಿ ಇವರು ಫಿಕ್ಸ್ ಆಗೋದು ಪಕ್ಕ ಅಂತಾನೆ ಹೇಳ್ಬೋದು. ಆ ರೇಂಜ್ ಗೆ ಬ್ಯಾಟಿಂಗ್ ಆದ್ರೆ ಆಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ. ಇನ್ನೊಂದೇನಂತಂದ್ರೆ ವೈಭವ್ ಸೂರ್ಯವಂಶಿ ಅವರ ಬ್ಯಾಟಿಂಗ್ ನೋಡಲು ನಮ್ಮ ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮತ್ತು ನಮ್ಮ ಇಂಡಿಯಾದ ಅಭಿಮಾನಿಗಳೆಲ್ಲ ಕಾತುರದಿಂದ ಆದ್ರೆ ಕಾಯ್ತಾ ಇರ್ತಾರೆ. ಆ ರೇಂಜ್ಗೆ ಆದ್ರೆ ಸೆನ್ಸೇಷನ್ ಆದ್ರೆ ಮೂಡಿಸಿದ್ದಾರೆ ಅಂತ ಹೇಳ್ಬೋದು ವೈಭವ್ ಸೂರ್ಯವಂಶಿ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಟೀಮ್ ಇಂಡಿಯಾಗೆ ಸಿಕ್ಕಿರೋ ವಜ್ರ ಅಂತ ಅಂದ್ರೂ ತಪ್ಪಿಲ್ಲ ವೈಭವ್ ಸೂರ್ಯವಂಶಿ ಅವರನ್ನ. ಇನ್ನು ವೈಭವ್ ಸೂರ್ಯವಂಶಿ ಅವರು ಶ್ರೀಲಂಕಾ ಎ ವಿರುದ್ಧ ಬರೋಬ್ಬರಿ 144 ರನ್ಗಳ ಭರ್ಜರಿ ಆಟ ಆದ್ರೆ ಆಡಿದ್ದಾರೆ. ವೈಭವ್ ಸೂರ್ಯವಂಶಿ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.